ನಮಸ್ಕಾರ, ವೆಲ್ಕಮ್ ಟು ಜಯೋಪಚಾರ. ಇವತ್ತು ನಾವು ಮಾಡಕೊಟ್ಟಿರೋದು ರಾಗಿ ರೊಟ್ಟಿ ಹುಚ್ಚೋಳ ಚಟ್ನಿ. ಅದಕ್ಕೆ ಏನು ಬೇಕಂತ ನೋಡ್ಕೊಳ್ಳೋಣ ಬನ್ನಿ. 1.5 ಕಪ್ಪು ರಾಗಿ ಹಿಟ್ಟು ತಗೊಂಡಿದ್ದೀನಿ, ಅರ್ಧ ಕಪ್ಪು ಗೋಧಿ ಹಿಟ್ಟು ತಗೊಂಡಿದ್ದೀನಿ, ಹುಚ್ಚೋಳು ಸ್ವಲ್ಪ ತಗೊಂಡಿದ್ದೀನಿ. ಆಮೇಲೆ ಹುಚ್ಚೋಳ ಜೊತೆಗೆ ಹಾಕೋದಕ್ಕೆ ಒಣಮೆಣಸಿನ್ಕಾಯಿ, 1 ಟೀ ಸ್ಪೂನ್ ಉಪ್ಪು, 4 ಪೀಸು ಶುಂಠಿ, ಒಂದೇ 1 ಪೀಸು ಹುಣಸೆಹಣ್ಣು, 4 ಬೆಳ್ಳುಳ್ಳಿ, ಮತ್ತೆ ಅದರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇವಾಗ ಹೆಂಗ್ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಸ್ಟವ್ ಹಚ್ಚಿದ್ದೀನಿ, ತವ ಇಟ್ಟಿದ್ದೀನಿ. ಇವಾಗ ಹುಚ್ಚೋಳು ಹುರ್ಕೋಬೇಕು. ಇದಕ್ಕೆ ಚಟ್ನಿಗೆ ಹುಚ್ಚೋಳು ಹುರ್ಕೊಳ್ಳೋಣ. ಇದು ಚಟಪಟ ಅಂತ ಸಿಡಿಬೇಕು. ಚಟಪಟ ಅಂತ ಸಿಡಿದಾಗ ಮಾತ್ರ ಹುಚ್ಚೋಳು ಆಗಿದೆ ಚಟ್ನಿಗೆ ಚೆನ್ನಾಗಿರುತ್ತೆ. ನೋಡಿ, ಪಟ 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 ಅಂತ ಸಿಡಿತಾ ಇದೆ ಹುಚ್ಚೋಳು. ಹಿಂಗೆ ಸಿಡಿದ್ರೆ ಒಂದು ಅದಕ್ಕೆ ಚೆನ್ನಾಗಿ ಬಂದಿದೆ ಅಂತ ತಗೊತಾ ಇದ್ದೀನಿ. ಇವಾಗ ಇದು ಚೆನ್ನಾಗಿ ತಣ್ಣಗಾಗಬೇಕು. ಒಣಮೆಣಸಿನ್ಕಾಯಿ ಇಟ್ಟಿದ್ನಲ್ಲ ಅದನ್ನು ಹುರ್ಕೊತಾ ಇದ್ದೀನಿ. ಇದು ಹಸಿದು ಹಾಕಬಾರ್ದು, ಹುರ್ಕೊಂಡೇ ಹಾಕ್ಕೋಬೇಕು. ನೋಡಿ, ಮೆಣಸಿನ್ಕಾಯಿ ಆಗಿದೆ, ಇಷ್ಟು ಹುರ್ಕೊಂಡ್ರೆ ಸಾಕು. ಅದನ್ನು ಇದು ಹುಚ್ಚೋಳಿಗೆ ಹುರ್ಕೊಂಡಿದ್ನಲ್ಲ ಅದ್ರ ಜೊತೆಗೆ ಹಾಕ್ಕೊತಾ ಇದ್ದೀನಿ. ಇವಾಗ ಹುಚ್ಚೋಳು ಒಣಮೆಣಸಿನ್ಕಾಯಿ ಹುರಿದು ಇಟ್ಕೊಂಡಿದ್ನಲ್ಲ ಅದನ್ನು ರುಬ್ಬಕ್ಕೆ ಹಾಕ್ಕೊತಾ ಇದ್ದೀನಿ. ಮತ್ತು ಅದ್ರ ಜೊತೆಗೆ ಉಪ್ಪು, ಶುಂಠಿ, ಹುಣಸೆಹಣ್ಣು, ಬೆಳ್ಳುಳ್ಳಿ ಇಷ್ಟನ್ನು ಅದ್ರ ಜೊತೆಗೆ ಹಾಕ್ಕೊತಾ ಇದ್ದೀನಿ. ಇವಾಗ ಸ್ವಲ್ಪ ಪುಡಿ ಮಾಡ್ಕೊಳ್ಳೋಣ. ನೋಡಿ, ಪುಡಿ ಮಾಡ್ಕೊಂಡಿದ್ದೀನಿ. ಇವಾಗ ಪುಡಿ ಮಾಡ್ಕೊಂಡ್ಮೇಲೆ ಮತ್ತೆ ಇದ್ರ ಜೊತೆಗೆ ಸ್ವಲ್ಪ ನೀರು ಹಾಕೊಂಡು ರುಬ್ಕೊತೀನಿ. ಕೊತ್ತಂಬರಿ ಸೊಪ್ಪು ಹಾಕೊಂಡು ಇನ್ನೊಂದು ರೌಂಡ್ ರುಬ್ಕೋಬೇಕು. ಚೆನ್ನಾಗಿ ಬಂದಿದೆ ಚಟ್ನಿ. ರೆಡಿ ಆಯಿತು ಚಟ್ನಿ. ರೊಟ್ಟಿ ಮಾಡೋದಕ್ಕೆ ರಾಗಿ ಹಿಟ್ಟು ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ಗೋಧಿ ಹಿಟ್ಟು ಅದ್ರ ಜೊತೆಗೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಮತ್ತೆ ಹಿಂಗೆಲ್ಲ ಕಲಿಸ್ಕೊಂಡಾದ್ಮೇಲೆ ನೀರು ಹಾಕ್ಕೊತಾ ಇದ್ದೀನಿ. ಬಿಸಿನೀರೇನು ಬೇಡ, ತಣ್ಣೀರೇ ಹಾಕೊಂಡು ಕಲಿಸ್ಕೋಬೋದು. ಇದು ಚೆನ್ನಾಗಿ ಕಲಿಸ್ಬೇಕು, ಹೊಂದ್ಕೊಳ್ಳೋ ಥರ. ನಾನು ಇಬ್ರಿಗೆ ಅಷ್ಟೇ ಮಾಡ್ಕೊತಾ ಇದ್ದೀನಿ. ಇದು ಎಷ್ಟು ಬೇಕು, ನಿಮ್ಮ ಮನೇಲಿ ಎಷ್ಟು ಜನ ಇರ್ತಾರೆ ನೋಡಿಕೊಂಡು ಅದನ್ನು ನೀವು ಮಾಡ್ಕೊಳ್ಳಿ. ಚೆನ್ನಾಗಿ ಬಂದಿದೆ. ಹಿಂಗೆ ಬರಬೇಕು, ಹಿಂಗೆ ಕಲಿಸ್ಕೋಬೇಕು. ಒಂದು ಚೂರು ಗಂಟು ಇರಬಾರ್ದು, ಗಂಟು ಇಲ್ದಂಗೆ ನೀಟಾಗಿ ಕಲಿಸ್ಕೋಬೇಕು. ಹಿಂಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ, ಹೆಂಚು ಕಾಯ್ದಿದೆ, ಚೆನ್ನಾಗಿ ಕಾಯ್ದಿದೆ. ಇವಾಗ ರೊಟ್ಟಿ ಮಾಡ್ತಾ ಇದ್ದೀನಿ ನಾನು. ತೆಳ್ಳಗೆ ಬರಬೇಕು, ಮಂದ ಮಾಡ್ಕೋಬೇಡಿ, ತೆಳ್ಳಗೆ ಬರಲಿ ರೊಟ್ಟಿ. ಹಿಂಗೆ ತೆಳ್ಳಗೆ ಬಂದರೆ ಹುಚ್ಚೋಳ ಚಟ್ನಿ, ರಾಗಿ ರೊಟ್ಟಿ ಹೆಂಗಿರ್ತದೆ ತಿನ್ನೋದಕ್ಕೆ ಗೊತ್ತಾ? ಇದನ್ನು ಪ್ಲೇಟ್ ಮುಚ್ಚಬೇಕು. ನೋಡಿ, ಹಿಂಗಾದ್ರೆ ಇದೆಲ್ಲ ಬೆಂದಿದೆ ಅಂತ ನೀಟಾಗಿ ಹಿಂಗಾಗಬೇಕು. ಚೆನ್ನಾಗಿ ಬೆಂದಿದೆ ರೊಟ್ಟಿ. ಇವಾಗ ತಿರುಗಿಸ್ತಾ ಇದ್ದೀನಿ, ಉಲ್ಟಾ ಮಾಡಾಕ್ತೀನಿ. ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿ. ನಾವು ಅದು ಇದು ಬೇಡದೆ ಇರೋದನ್ನೆಲ್ಲ ಮಾಡ್ಕೊಂಡು ತಿಂತೀವಲ್ಲ, ಅದ್ರ ಬದಲು ನೋಡಿ ಹಿಂಗೆ ರಾಗಿ ರೊಟ್ಟಿ ಬೆಳಗಿನ ತಿಂಡಿಗಿದು. ಹುಚ್ಚೋಳ ಚಟ್ನಿ, ರಾಗಿ ರೊಟ್ಟಿ ಬೆಳಗಿನ ತಿಂಡಿಗೆ ಚೆನ್ನಾಗಿರುತ್ತೆ. ರೊಟ್ಟಿ ನೋಡಿ ಚೆನ್ನಾಗಿ ಬೆಂದಿದೆ.
ಎಷ್ಟು ಚೆನ್ನಾಗಿ ಬಂದಿದೆ ರೊಟ್ಟಿ. ಹಿಂಗೆ ಬರಬೇಕು ರೊಟ್ಟಿ, ಇಷ್ಟೇ ತೆಳ್ಳಗೆ ಬರಬೇಕು. ರಾಗಿ ರೊಟ್ಟಿ ಅಂದರೆ ಇಷ್ಟು ತೆಳ್ಳಗಿದ್ರೇ ಹುಚ್ಚೋಳ ಚಟ್ನಿ ಜೊತೆ ತಿನ್ನೋದಕ್ಕೆ ಸೂಪರಾಗಿರುತ್ತೆ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಚೆನ್ನಾಗಿರುತ್ತೆ ರೊಟ್ಟಿ. ಒಂದ್ಸರಿ ಮಾಡಿ, ಟ್ರೈ ಮಾಡಿ. ರಾಗಿ ರೊಟ್ಟಿ ಹುಚ್ಚೋಳ ಚಟ್ನಿ ರೆಡಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಥ್ಯಾಂಕ್ ಯು. ನಮಸ್ಕಾರ.